ಒಂದು 3 ಹಾರ್ಡ್ ರಿಯಾಲಿಟಿ ಹೇಳ್ತೀನಿ ನಿಮಗೆ, 3 ಹಾರ್ಡ್ ರಿಯಾಲಿಟಿ. ವಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಆಲ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಸ್ಟಡಿಂಗ್ ಫಾರ್ ದ UPSC ಸೀರಿಯಸ್ಲಿ. ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಲ್ಲ ಈಗ, ಅದೆಲ್ಲ UPSC ಕ್ಯಾಂಡಿಡೇಟ್ಸು ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತಿರ್ತಾರೆ. ಫಿಯರ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಪ್ರೆಷರ್ ಇರ್ಬೋದು. ನೀವು ಒಬ್ಬರೇ ಅಲ್ಲ, ಯುದ್ಧ ಎಲ್ಲರಿಗೂ ಒಂದೇ. ಬಟ್ ಕಂಡೀಷನ್ ಏನಂತಂತಂದರೆ, ಈ ಪರಿಸ್ಥಿತಿ ಒಳಗಡೆ ನೀವು ಮೈಂಡಿನ ಎಷ್ಟು ಕಾಮಾಗಿ ಇಟ್ಕೋತೀರಿ ಅದು ಇಂಪಾರ್ಟೆಂಟ್. ಒಂದು. ಸೆಕೆಂಡ್ ಇಂಪಾರ್ಟೆಂಟ್ ಏನಂತಂದರೆ ಸಿಲೆಬಸ್ ಕವರೇಜ್. ಸಿಲೆಬಸ್ ಕವರೇಜ್ ಯಾವಾಗೂ UPSC 100% ಸಿಲೆಬಸ್ ಕವರೇಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಟಾಪರ್ ಇಂಟರ್ವ್ಯೂ ಕೇಳ್ರಿ, ಏನೇ ಕೇಳ್ರಿ, 100% ಸಿಲೆಬಸ್ ಕವರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನೇ ಬರೆದು ಕೊಡ್ತೇನೆ. ಆಲ್ ಇಂಡಿಯಾ ಟಾಪರನ್ನೇ 48% ಸಿಲೆಬಸ್ ಕಂಪ್ಲೀಟ್ ಇರುತ್ತೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಏನಂತಂದರೆ, ಡೋಂಟ್ ಬರ್ಡನ್ ಯುವರ್ ಸೆಲ್ಫ್ ಫ್ರಮ್ ದ ಕವರೇಜ್ ಆಫ್ ದ ಸಿಲೆಬಸ್. ವಾಟ್ ಯು ಹ್ಯಾವ್ ಸ್ಟಡಿ ಪರ್ಫೆಕ್ಟ್ಲಿ ಅಗೇನ್ ಆ್ಯಂಡ್ ರಿವೈಸ್ ಇಟ್ ಆ್ಯಂಡ್ ಗಿವ್ ದ ಮಾರ್ಕ್ಸ್ ಅಷ್ಟೇ. ಈಗ ಎಲ್ಲಿವರೆಗೆ ಓದಿರಲ್ಲ ಅಲ್ಲಿವರೆಗೆ ಓದ್ರಿ, ಹೊಸದು ಏನೂ ಓದಕ್ಕೆ ಹೋಗ್ಬೇಡ್ರಿ. ಇನ್ಮೇಲೆ ಡೋಂಟ್ ರೀಡ್ ಎನಿ ನ್ಯೂ ಥಿಂಗ್ಸ್ ಫ್ರಮ್ ನಾವು. ಹೊಸದು ಏನೂ ಓದಕ್ಕೆ ಹೋಗ್ಬೇಡ್ರಿ. ಎದಕ್ಕೆ ಓದ್ಬಾರ್ದು ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು ನಿಮಗೀಗ. ಎರಡನೇದು ಹೇಳಿದೆ. ಮೂರನೇದು ಇಂಪಾರ್ಟೆಂಟ್ ಏನಂತಂತಂದರೆ, ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಫಾರ್ ದ ಸೆಲ್ಫ್ ಬಿಲ್ಡಿಂಗ್. ಇದು 3 ತಿಂಗಳ ನಿಮ್ಮ ಮೈಂಡಿನ ಎಷ್ಟು ಕಾಮಾಗಿ ಇಟ್ಕೋತೀರೋ ಅದಕ್ಕೋಸ್ಕರ ಐ ವಿಲ್ ರೆಕಮೆಂಡ್ ದ ಮೆಡಿಟೇಷನ್. ನಿಮ್ಮದು ಲರ್ನಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಕಾಗ್ನೇಟಿವ್ ಎಬಿಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಪ್ಲೀಸ್ ಮೆಡಿಟೇಟ್ ಕಂಪಲ್ಸರಿಲಿ. ಆದಷ್ಟು ಮೆಡಿಟೇಷನ್ ಮಾಡಿರಿ. ಅಟ್ಲೀಸ್ಟ್ ಡೈಲಿ ಒಂದು 15 ಮಿನಿಟ್ಸ್ ಆದರೂ ಮಾಡಿರಿ. ಇಟ್ ಈಸ್ ಗುಡ್. ಎದಕ್ಕೆ ನಾನು ಹೇಳ್ತಿದ್ದೇನೆ ಅಂತಂತಂದರೆ, ಮೆಡಿಟೇಷನ್ ಆಲ್ವೇಸ್ ಬ್ರಿಂಗ್ಸ್ ಅ ಕ್ಲಾರಿಟಿ, ಕ್ಲಾರಿಟಿ ಆಲ್ವೇಸ್ ಬ್ರಿಂಗ್ಸ್ ದ ರಿಸಲ್ಟ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾನು ಇದೇ ಅಟೆಂಪ್ಟಿಗೆ ಸೆಲೆಕ್ಷನ್ ಹಾಕಿನಂತ ಯಾರು ಕುಂತಿರಲ್ಲ ಆ ಬರ್ಡನನ್ನು ಕಡಿಮೆ ಮಾಡ್ಕೊಳ್ಳಿ. ಐ ಡೋಂಟ್ ನೋ. ಎದಕ್ಕಂದರೆ ಸರ್ಟನ್ ಥಿಂಗ್ಸ್ ವಿಲ್ ಹ್ಯಾಪನ್ ನ್ಯಾಚುರಲಿ, ಸರ್ಟನ್ ಥಿಂಗ್ಸ್ ಮ್ಯಾನಿಫೆಸ್ಟ್ ಆಗಬೇಕು. ನೀವು ಇದೇ ಅಟೆಂಪ್ಟಿಗೆ ಕ್ಲಿಯರ್ ಮಾಡ್ಬೇಕಂತ ಕುಂತ್ರೆ ಅದೇ ಮೈಂಡ್ನಾಗ ಇತ್ತಂತಂದರೆ ಯು ಕಾಂಟ್ ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್. ಗಿವ್ ಯುವರ್ ಬೆಸ್ಟ್ ಟುಡೇ. ಟುಡೇ ವಿಲ್ ಟೇಕ್ ಕೇರ್ ಆಫ್ ಟುಮಾರೋ. ಅದು ಹೇಳಕತ್ತೆ ನಾನು. ಇವತ್ತಿನ ಬಗ್ಗೆ ಅಷ್ಟೇ ಯೋಚನೆ ಮಾಡಿರಿ. ಇವತ್ತು ಕರೆಕ್ಟಾಗಿ ಕುಂತು ಏನು ಓದಬೇಕಲ್ಲ ಅದು ನೀಟಾಗಿ ಓದ್ರಿ. ಅದು ನಾಳಿನ ಕೇರ್ ಅದೇ ತೊಗೊಳತ್ತೆ. ಈ ಅಷ್ಟು ಪಾಯಿಂಟ್ಸ್ ಮೈಂಡ್ ಒಳಗೆ ಇಟ್ಕೊರಿ.